ಆತ್ಮೀಯ ಸ್ನೇಹಿತರೆ, ಈಗ ನಾವು ಬೆಳೆದಿರುವ ಸಮಾಜ ಯಾವಾಗಲೂ ಏನನ್ನಾದರೂ ಸಾಧಿಸು, ಮುಂದೆ ಹೋಗು, ಬೇರೆಯವರಿಗಿಂತ ಮೇಲಾಗು ಎನ್ನುವ ಸ್ಪರ್ಧಾತ್ಮಕ ಮನೋಭಾವವನ್ನು ನಮ್ಮೊಳಗೆ ಬೆಳೆಸಿದೆ. ಆದರೆ ಈ ಓಟದ ಮಧ್ಯೆ ನಾವು ಮರೆತಿರುವುದು ನಮ್ಮನ್ನು ನಾವೇ ಪ್ರೀತಿಸುವುದು, ಒಪ್ಪಿಕೊಳ್ಳುವುದು ಎಂಬ ಅತಿ ಮೌಲ್ಯವಂತಾದ ಗುಣ. ಈ ದಿನದ ನಮ್ಮ ಚರ್ಚೆಯ ವಿಷಯ ಆತ್ಮದಯೆ ಮತ್ತು ಸ್ವೀಕೃತಿಯ ಮಹತ್ವ. ಇದು ಯಾರ ಬದುಕಿನಲ್ಲಾದರೂ ಬೆಳಕಾಗಿ ನಿಲ್ಲುವಂತಹ ವಿಚಾರ. ಹಾಗಾದರೆ ಬನ್ನಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಆತ್ಮದಯೆ ಎಂದರೆ ಏನು? ಆತ್ಮದಯೆ ಎಂದರೆ ತಮಗೆ ತಾವೇ ಸಹಾನುಭೂತಿ ತೋರುವಿಕೆ, ನಾಚಿಕೆ ಅಥವಾ ಅಪಮಾನವಲ್ಲ. ನಾವು ದುಃಖದಲ್ಲಿರುವಾಗ, ತಪ್ಪು ಮಾಡಿಕೊಂಡಾಗ, ನಮಗೆ ಏನು ಬೇಕೋ ಅರ್ಥವಾಗದಾಗ ತಮಗೆ ತಾವೇ ಏನೂ ಸಮಸ್ಯೆ ಇಲ್ಲ, ನನ್ನಿಂದ ಇಷ್ಟಾದರೂ ಆಗಿದೆ, ನೀನು ಯತ್ನಿಸಿದ್ದೀಯಾ ಎಂದು ಹೇಳುವುದು. ಇದು ತಾತ್ವಿಕ ಅರ್ಥವಲ್ಲ, ಇದು ಬದುಕಿನಲ್ಲಿ ನಿತ್ಯವಾಗಿ ಉಪಯೋಗಿಸಬಹುದಾದ ಗುಣ. ಆತ್ಮ ಸ್ವೀಕಾರ ಎಂದರೆ ಏನು ಕೇಳೋಣ. ಆತ್ಮ ಸ್ವೀಕಾರ ಎಂದರೆ ನೀವು ಹೇಗಿದ್ದೀರಾ ಹಾಗೆ ನಿನ್ನನ್ನು ಒಪ್ಪಿಕೊಳ್ಳುವುದು. ದೇಹ, ಚಿಂತೆ, ಭೂತಕಾಲದ ತಪ್ಪುಗಳು, ಗಮ್ಯವನ್ನು ತಲುಪದ ಹಾದಿಗಳು ಇವೆಲ್ಲವನ್ನು ಒಪ್ಪಿಕೊಳ್ಳುವುದು. ಇದು ಅರ್ಥವಿಲ್ಲದ ಶಕ್ತಿಯ ತ್ಯಾಗವಲ್ಲ, ಇದು ಆಂತರಿಕ ಶಕ್ತಿಯ ತಳಹದಿ. ನಾವು ಆತ್ಮದಯೆ ಯಾಕೆ ಮರೆಯುತ್ತೇವೆ? ಮಕ್ಕಳಿಂದಲೇ ನಾವು ಅಂಕ, ಪಾಠ, ಚಿನ್ನದ ಪದಕ, ಮೊದಲನೇ ಸ್ಥಾನ ಎಂದು ಮುಕ್ತಾಯವಿಲ್ಲದ ಒತ್ತಡದಲ್ಲಿದ್ದೇವೆ. ನಾವು ಸರಿಯಾದವನಾಗಬೇಕು, ಬೇರೆಯವರು ಹೇಳುವಂತೆ ನಡೆದುಕೊಳ್ಳಬೇಕು ಅನ್ನೋ ಒತ್ತಡದಿಂದ ನಾವು ನಮ್ಮ ಅಸಲಿಯತ್ತನ್ನು ಕಳೆದುಕೊಳ್ಳುತ್ತೇವೆ. ಇದು ನಮ್ಮೊಳಗೆ ನಾನು ಸಾಕಷ್ಟಿಲ್ಲ ಎಂಬ ನಂಬಿಕೆಯನ್ನು ಬೆಳೆಸುತ್ತದೆ. ಆತ್ಮ ಅವಮಾನ, ಕಡಿಮೆ ಆತ್ಮವಿಶ್ವಾಸ, ಮಾನಸಿಕ ಆರೋಗ್ಯ ಕುಸಿತ ಇವೆಲ್ಲವೂ ಕೂಡ ಆತ್ಮದಯೆ ಇಲ್ಲದ ಪರಿಣಾಮಗಳು. ನಮ್ಮೊಳಗಿನ ಶಕ್ತಿಯನ್ನು ನಾವು ಕಾಣದೆ ಹೋದರೆ ನಾವು ಯಾವತ್ತೂ ಮೀರಲಾರೆ. ಬೇರೆಯವರ ಮಾನ್ಯತೆಗೆ ಜಾಸ್ತಿ ಅವಶ್ಯಕತೆ, ಹೊರಗಿನ ಪ್ರಶಂಸೆಯ ಮೇಲೆ ಬದುಕು. ಆತ್ಮದಯೆ ಇರುವಾಗ ಏನಾಗತ್ತೆ? ತಪ್ಪು ಮಾಡಿದರೂ ನವೀನ ಪ್ರಯತ್ನದ ಶಕ್ತಿ ಬರುತ್ತದೆ. ನಾವು ಮನ್ನಣೆ ಕೇಳದೆ ಬದುಕಬಹುದು, ಏಕೆಂದರೆ ನಾವೇ ನಮಗೆ ಒಪ್ಪಿಗೆಯ ನದಿ. ಬೇರೆಯವರ ತೀರ್ಪಿನಿಂದ ನಮ್ಮ ಬದುಕು ಆಧಾರವಾಗಿಲ್ಲ. ಆತ್ಮದಯೆ ವ್ಯಾವಹಾರಿಕವಾಗಿ ಹೇಗೆ ಬಳಸಬಹುದು? ದಿನದ ಆರಂಭದಲ್ಲಿ ಯೋಚನೆ ಮಾಡಿ, ನಾನು ಈ ದಿನದವರೆಗೆ ಬಂದಿದ್ದೇನೆ ಅಂದರೆ ನನಗೊಂದು ಶಕ್ತಿ ಇದೆ. ತಪ್ಪು ಮಾಡಿದಾಗ ಈ ಥರ ಯೋಚನೆ ಮಾಡಿ, ತಪ್ಪು ಮಾಡಿದೆ, ಆದರೆ ನಾನು ಅದರಿಂದ ಕಲಿಯುತ್ತಿದ್ದೇನೆ. ದೇಹದ ಬಗ್ಗೆ, ನನ್ನ ದೇಹ ಹೇಗಿದ್ದರೂ ಅದು ನನ್ನ ಜೀವದ ಮಂದಿರ. ಆತ್ಮದಯೆ ಬೇರೆಯವರಿಗೂ ದಯೆ. ನಾವು ನಮಗೆ ದಯೆ ತೋರಿದರೆ ಅದು ಬೇರೆಯವರ ಮೇಲೆಯೂ ಹರಿದು ಹೋಗುತ್ತದೆ. ಸಹಾನುಭೂತಿ, ನಗುವು, ಕೇಳುವುದು ಎಲ್ಲವೂ ನಿಜವಾದ ಮಾನವೀಯ ಸಂಬಂಧದ ಆರಂಭ. ನಾವು ನಮಗೆ ಕ್ಷಮೆ ಕೊಡುತ್ತೇವೆ ಅಂದರೆ ಬೇರೆಯವರ ತಪ್ಪನ್ನು ಸಹಿಸುವ ಶಕ್ತಿ ಕೂಡ ಬರುತ್ತದೆ. ಆತ್ಮ ಸ್ವೀಕಾರದ ಹಾದಿಯಲ್ಲಿ ಧೈರ್ಯ. ನಾನು ಬೇರೆಯವರಂತೆ ಆಗಬೇಕಿಲ್ಲ, ನನ್ನ ಹಿಂದಿನ ತಪ್ಪುಗಳು ನನ್ನ ಗುರುಗಳು. ನನ್ನೊಳಗಿನ ಅಸಾಧಾರಣತೆಯನ್ನು ನಾನು ಗೌರವಿಸುತ್ತೇನೆ. ನಾನು ಮೌನವಾಗಿದ್ದರೂ ಅದು ಅರ್ಥವಿಲ್ಲದ ಶೂನ್ಯವಲ್ಲ, ಅದು ನನ್ನ ಅಂತಃಕರಣದ ಶಬ್ದ. ಆತ್ಮದಯೆ ಕಲಿಯೋದು ಹೇಗೆ? ಪ್ರತಿದಿನ ಈ ಅಫರ್ಮೇಷನ್ಸನ್ನು ಹೇಳಿ. ನನ್ನೊಳಗಿನ ಬೆಳಕು ನನ್ನೊಂದಿಗೆ ಇದೆ. ತಪ್ಪು ಮಾಡಿದರೂ ನಾನು ಮಾನವ.
ಧ್ಯಾನ, ಬರವಣಿಗೆ, ಅಂತರ್ಮುಖತೆಯ ಅನುಭವ. ಮನಸ್ಸು ಖಿನ್ನವಾದಾಗ ತನ್ನೊಂದಿಗೆ ಸ್ಮಿತವೊಡನೆ ಮಾತನಾಡುವುದು. ನಾನು ಚೆನ್ನಾಗಿದ್ದೇನೆ, ನನ್ನ ಜೀವನದಲ್ಲಿ ಯಾವ ಸಮಸ್ಯೆಗಳೂ ಇಲ್ಲ, ನನ್ನ ಪರಿವಾರದಲ್ಲಿ ಸುಖವಿದೆ. ಇಂತಹ ಅಫರ್ಮೇಷನ್ಸನ್ನು ಹೇಳಬಹುದು. ನಮ್ಮ ಮಕ್ಕಳಿಗೆ ಆತ್ಮದಯೆ ಕಲಿಸೋಣ. ತಪ್ಪು ಆಯಿತು, ಆದರೆ ನೀವು ಪ್ರಯತ್ನಿಸಿದಿರಾ ಎನ್ನುವುದು ಬಾಲಕನಿಗೆ ಬೆಂಬಲ ನೀಡುತ್ತದೆ. ಮಕ್ಕಳು ಪರಿಪೂರ್ಣರಾಗಬೇಕೆಂದು ಬಲವಂತ ಮಾಡಿದರೆ ಅವರು ಪ್ರೀತಿಯನ್ನು ಷರತ್ತುಗಳೊಂದಿಗೆ ಅಳೆಯುತ್ತಾರೆ. ಮಕ್ಕಳಿಂದಲೇ ಆತ್ಮದಯೆ ಕಲಿಸಿ ಅವರು ಮಾನವೀಯವಾಗಿ ಬೆಳೆಯುತ್ತಾರೆ. ಸ್ನೇಹಿತರೆ, ಪರಿಪೂರ್ಣತೆಯ ಹಿಂದೆ ಓಡುವ ಬದಲು ಪ್ರಾಮಾಣಿಕತೆಯ ಕಡೆಗೆ ನಡೆಯೋಣ. ನಾವು ಹೇಗಿದ್ದರೂ ನಾವು ಪ್ರೀತಿಸಬಹುದಾದವರು, ಗೌರವಿಸಬಹುದಾದವರು, ಬೆಳೆಯಬಹುದಾದವರು. ಇಂದಿನಿಂದ ನಾವೇ ನಮಗೆ ಒಂದು ನಗು, ಒಂದು ಮರುಳಾದ ಸ್ಪರ್ಶೆ, ಒಂದು ಪ್ರೋತ್ಸಾಹ ನೀಡೋಣ. ಯಾವಾಗ ನಾವೇ ನಮ್ಮ ಪಾಲಿಗೆ ಬೆಳಕು ಬೀರುತ್ತೇವೋ ಆಗ ನಮಗೆ ಜಗತ್ತು ಬೆಳಗುವುದು. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಓಕೆ, ನಮಸ್ತೆ.